ಜನ ಔಷಧಿ ದಿವಸ 2025 7 ದಿನಗಳ ಕಾಲ ಜನ ಔಷಧಿ ದಿವಸದ ಸಂಭ್ರಮಾಚರಣೆ. जन औषधि जन चेतना अभियान इस पदयात्रा वी आर डूइंग दिस फॉर द अवेयरनेस ऑफ रिगार्डिंग जन औषधि. ನಮ್ಮ ಬಡ ಜನರಿಗೆ ಭಾಳ ಉಪಯೋಗ ಆಗುವಂಥದ್ದೊಂದು ಕಾರ್ಯಕ್ರಮ ಇದು. ಸುಮಾರು ಜನಕ್ಕೆ ಭಾರತೀಯ ಜನೌಷಧಾಲಯದ ಬಗ್ಗೆ ಗೊತ್ತಿಲ್ಲ. ಅದೊಂದು ಅರಿವು ಮೂಡಿಸೋಕ್ಕೋಸ್ಕರ ನಮ್ಮ ಪೇಜಾವರ್ಷಿಗಳ ಸಂಸ್ಥೆಯಾದ ಶ್ರೀ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿರೋ ಒಂದು ಕೌಂಟರಿಂದ, ಅಂದರೆ ಪ್ರಧಾನಮಂತ್ರಿ ಕೇಂದ್ರದೇನೆ ಇದೂ ಇಲ್ಲಿಂದ ಸುಮಾರು 1 ಕಿಲೋಮೀಟ್ರ್ ಜನರ ಒಂದು ಅಭಿಪ್ರಾಯ ಪಡೆಯೋದಕ್ಕೆ ಮತ್ತು ಜನಕ್ಕೆ ರೀಚ್ ಆಗೋದಕ್ಕೆ ಒಂದು ಸಣ್ಣ ಪಾದಯಾತ್ರೆ ಮಾಡ್ತಾರೆ. ಜನರಿಗೆ ವೈದ್ಯಕೀಯ ಉಪಕಾರಗಳನ್ನು ವ್ಯವಸ್ಥೆಗಳನ್ನು ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ಇವತ್ತಿನ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರ ಜನೌಷಧ ಕೇಂದ್ರ ಬಹಳಷ್ಟು ಉಪಕರಿಸ್ತಾ ಇದೆ. ಇರತಕ್ಕಂಥ ಜನೌಷಧಿ ಕೇಂದ್ರ ಬಹಳಷ್ಟು ಜನರಿಗೆ, ಮುಖ್ಯವಾಗಿ ನಮ್ಮ ಸಂಸ್ಥೆಯ ಉದ್ದೇಶದಿಂದ ಹೇಳಬೇಕಾದರೆ ಇಲ್ಲಿ ಅಧ್ಯಾಪಕ ಮತ್ತು ಸಮಗ್ರ ವಿದ್ಯಾರ್ಥಿಗಳಿಗೂ ಕೂಡ ಜನೌಷಧ ಕೇಂದ್ರದಿಂದ ಬಹಳಷ್ಟು ಅನುಕೂಲ ಆಗ್ತಾ ಇದೆ. ಔಷಧಿ ದಿವಸ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ ಸರ್ ವಾರದ್ದು. ಅದು ಇವತ್ತು ಪದಸಂಚಲನ ಥರ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮನ ಇವಾಗ ನಾವೆಲ್ಲ ಸೇರಿ ಮಾನ್ಯ ಪ್ರಧಾನಮಂತ್ರಿಗಳು ಅತ್ಯಂತ ಸಾಮಾನ್ಯ ಜನ, ಬಡ ಜನ, ಬಹಳ ಒಳ್ಳೆ ಕ್ವಾಲಿಟಿಯ ಔಷಧಿಗಳನ್ನು ಕಡಿಮೆ ದರದಲ್ಲಿ ಅವರಿಗೆ ಲಭ್ಯ ಆಗಬೇಕು ಮಹತ್ತರ ಉದ್ದೇಶದಿಂದ ಶುರು ಮಾಡುವಂತಹ ಒಂದು ದೇಶದಲ್ಲಿ ಕ್ರಾಂತಿ. ನನಗೆ ಸಂತೋಷ ಏನು ಅಂತಂದರೆ, ಇವತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರ ನಮ್ಮ ಲೋಕಸಭಾ ಕ್ಷೇತ್ರ ಇಡೀ ದೇಶದಲ್ಲಿ ಅತಿ ಹೆಚ್ಚು ಜನೌಷಧಿ ಕೇಂದ್ರಗಳನ್ನು ಹೊಂದಿರುವಂಥ ಕ್ಷೇತ್ರ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಅದರಲ್ಲಿ मेरा नाम अनुपम पाठक है. मैं जन औषधि एज अ मार्केटिंग ऑफिसर काम कर रहा हूँ और मेरी अपील है कि जन औषधि केंद्रों पर दवाइयाँ 50 से 80% कम दामों पर उपलब्ध हैं. कृपया जन औषधि अपने नज़दीकी जन औषधि केंद्र पर जाएं और दवाइयों का लुत्फ लें. How many counters are in Karnataka? In Karnataka, recently we have 1400 plus kendras and all are fully functional. All medicines are available there. ಸ್ಪಂದಿಸ್ತಾ ಇದ್ದಾರೆ. ಓಕೆ, ಈಗ ಜನರಿಗೆ ಜಾಗೃತಿ ಮೂಡಿದೆ. ಮತ್ತು ಇದು ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂತಹ ಕಾರ್ಯಕ್ರಮ ಆಗಿರೋ ಕಾರಣ ಜನರಲ್ಲಿ ನಂಬಿಕೆ ಇದೆ. ಈ ಔಷಧಿ ತುಂಬ ಜಾಸ್ತಿ ದುಡ್ಡು ಆಗೋದೆಲ್ಲ ಇವ್ರಿಗೆ ಇಲ್ಲಿ ಕಮ್ಮಿ
ಜನ ಏನು ಜನ ಔಷಧಿ ಕಡಿಮೆ ರೇಟ್ ಅಂತ ಬರ್ತಾ ಇದ್ದಾರಾ ಅಥವಾ ಕ್ವಾಲಿಟಿ ಮೆಡಿಸಿನ್ ಅಂತ ಬರ್ತಾ ಇದ್ದಾರಾ? ಹಾಂ, ಪ್ರೈಸು ಕಡಿಮೆ ಇದೆ. ಅವ್ರು ಮಾಡೋದು ಮಿಡ್ಲ್ ಕ್ಲಾಸ್ ಅವ್ರಿಗೆ, ಹಾಂ, ಮಧ್ಯಮ ವರ್ಗದವ್ರಿಗೆ, ಹಾಂ, ಎಲ್ಲ ಒಂದು ಜೀವನಕ್ಕೆ ಮಾರ್ಗ ಆಗ್ತದೆ ಸರ್. ಹಾಂ ಹಾಂ, ಇದು ಮಾಡೋದ್ರಿಂದ ತುಂಬ ಉಪಯೋಗ ಆಗ್ತದೆ ಸರ್. ಹೌದು. ಜನ ಔಷಧಿ ತುಂಬ ಕಡಿಮೆಗೆ ಸಿಗ್ತಾ ಇದೆ ಅನಿಸ್ತಾ ನಿಮಗೆ? ಅನ್ಸುತ್ತೆ ಸರ್. ಇವಾಗ ಮಾಡಿರೋ ಕಾರ್ಯಕ್ರಮ ಯಶಸ್ವಿ ಚೆನ್ನಾಗಿದೆ ಸರ್. ಹಾಂ, ನಿಮ್ಮ ಹೆಸರು ಸರ್? ಹೇಗೆ ಅನಿಸುತ್ತೆ ಜನ ಔಷಧಿ ಮೆಡಿಸಿನ್ನು? ಹಾಂ ಹಾಂ, ಅಂದರೆ ಇವಾಗ ಬೇರೆ ಪ್ರೈಸು ಎಲ್ಲ ನೋಡಿದ್ರೆ ಹಾಂ, ಜನಕ್ಕೇನು ಹೇಳ್ತೀರಾ ಇದನ್ನು ಜನ ಔಷಧಿ ಬಗ್ಗೆ?